ನಮಸ್ಕಾರ. ನಾನು ಹೇಳುವ ಕಥೆಗಳು ಆಡುಭಾಷೆಯ ಶೈಲಿಯಲ್ಲಿ ಇರುವುದಿಲ್ಲ ಮತ್ತು ಸ್ವಲ್ಪ ಕಷ್ಟ ಪದಗಳ ಬಳಕೆಯನ್ನು ಕೂಡ ಮಾಡ್ತೀನಿ. ಹೀಗೆ ನಿಮಗನ್ನಿಸ್ತಿದೆಯಾ? ಅದು ನಿಜ. ಇದೂ ಸಹ ಉದ್ದೇಶಪೂರ್ವಕವೇ. ನಮ್ಮ ದಿನನಿತ್ಯದ ಆಡುಭಾಷೆಯಲ್ಲಿ ಹೆಚ್ಚಾಗಿ ಆಂಗ್ಲ ಭಾಷೆ ಪದಗಳನ್ನೇ ಬಳಸುವುದರಿಂದ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರಿಗೂ ಎಷ್ಟೋ ಕನ್ನಡ ಪದಗಳ ಅರ್ಥವೇ ತಿಳಿದಿಲ್ಲ. ಹೆಚ್ಚಾಗಿ ಕನ್ನಡ ಪದಗಳ ಬಳಕೆ ಮಾಡುವುದರಿಂದ ಎಲ್ಲರಿಗೂ ಪದಪರಿಚಯವಾಗಿ ಭಾಷೆಯ ಜ್ಞಾನ ಬೆಳೆಯಲು ಅನುಕೂಲವಾಗುತ್ತದೆ. ಆದಷ್ಟು ಸ್ವಚ್ಛವಾದ, ಸವಿಯಾದ ಕನ್ನಡ ಭಾಷೆಯ ಬಳಕೆಯಿಂದ ನಮ್ಮ ಕನ್ನಡವನ್ನು ಸಂಭ್ರಮಿಸೋಣ. ನನ್ನ ಅನಿಸಿಕೆಗಳು, ವಿಚಾರಗಳು, ಅನುಭವಗಳ ಹಂಚಿಕೆಯು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.